ನಮಸ್ಕಾರ ಪ್ರಿಯ ವೀಕ್ಷಕರೇ, ನಿಮ್ಮ ಜೀವನದಲ್ಲಿ ಯಾವುದೇ ರೀತಿಯ ಸಮಸ್ಯೆಗಳಿಂದ ನೀವು ಬಹಳ ಚಿಂತೆಗೆ ಒಳಗಾಗಿದ್ದರೆ ನೀವು ಖಂಡಿತವಾಗ್ಲೂ ನಿಮ್ಮ ಸಮಸ್ಯೆಗಳನ್ನು ತುಂಬ ಸುಲಭವಾಗಿ ಪರಿಹಾರ ಮಾಡಿಕೊಳ್ಳಬಹುದು. ವೀಕ್ಷಕರೇ, ಮನುಷ್ಯ ಅಂತ ಹೇಳಿದ್ರೆ ಒಂದಲ್ಲ ಒಂದು ಸಮಸ್ಯೆಗಳಿಂದ ಬಳಲ್ತಾನೆ ಇರ್ತಾನೆ. ಜೀವನ ಪೂರ್ತಿ ಒಂದಲ್ಲ ಒಂದು ಕಷ್ಟಗಳು ಅವನನ್ನು ಕಾಡ್ತಾನೆ ಇರತ್ತೆ. ಆದರೆ ಎಲ್ಲ ಸಮಸ್ಯೆಗಳನ್ನು ಪರಿಹಾರ ಮಾಡಿಕೊಳ್ಳುವಂತಹ ಮಾರ್ಗನೂ ಕೂಡ ನಮ್ಮ ಜೊತೆಯಲ್ಲೇ ಇರುತ್ತೆ. ಆದರೆ ನಾವು ಅದನ್ನು ಗಮನಿಸೋದಿಲ್ಲ. ನಮ್ಮ ಸಮಸ್ಯೆಗಳನ್ನು ಪರಿಹರಿಸ್ಕೊಳ್ಳೋದಕ್ಕೆ ನಾವು ಕೆಲವೊಮ್ಮೆ ಎಲ್ಲೋ ದೂರ ಹೋಗಬೇಕಾಗಿಲ್ಲ. ಕೆಲವೊಂದು ಸರಳವಾದಂತಹ ವಿಧಾನಗಳ ಮೂಲಕ ನಮ್ಮ ಸಮಸ್ಯೆಗಳನ್ನು ಕೂಡ ಪರಿಹಾರ ಮಾಡಿಕೊಳ್ಳಬಹುದು. ಮನುಷ್ಯ ಪ್ರೀತಿಯಲ್ಲಿ ನಂಬಿ ಮೋಸ ಹೋಗಿರ್ತಾನೆ, ಅಥವಾ ಶತ್ರು ಕಾಟದಿಂದ ಬಹಳಷ್ಟು ಜೀವನದಲ್ಲಿ ಸಮಸ್ಯೆಗಳನ್ನು ಅನುಭವಿಸ್ತಾ ಇರ್ತಾನೆ. ಹೀಗೆ ನಿಮ್ಮ ಜೀವನದಲ್ಲೂ ಕೂಡ ಸಮಸ್ಯೆಗಳು ತಪ್ಪಿದ್ದಲ್ಲ ಅನ್ನೋದಾದರೆ ಕೆಲವೊಂದು ಸುಲಭವಾದ ವಶೀಕರಣ ತಂತ್ರಗಳ ಮೂಲಕ, ದೈವಿಕ ಪರಿಹಾರಗಳ ಮೂಲಕ ನಿಮ್ಮ ಸಮಸ್ಯೆಗಳನ್ನು ಪರಿಹರಿಸಿಕೊಳ್ಳಬಹುದು. ವೀಕ್ಷಕರೇ, ಕೆಲವೊಂದ್ಸರಿ ನಾವು ಏನೋ ಒಂದು ಆಸೆ ಪಟ್ಟಿರ್ತೀವಿ, ಅಥವಾ ಯಾವುದೋ ಒಂದು ವ್ಯಕ್ತಿ ನಮ್ಮಂತೆ ಆಗಬೇಕು, ಅವರು ನಮ್ಮನ್ನ ಪ್ರೀತಿಸಬೇಕು, ಅವರು ನಮಗೆ ಸರಿಯಾದ ಜೋಡಿ, ಆ ವ್ಯಕ್ತಿನೇ ನನ್ನನ್ನು ಮದುವೆ ಆಗಬೇಕು, ನಾನು ಅವರನ್ನ ಮದುವೆ ಆಗಿ ಜೀವನದಲ್ಲಿ ಸುಖವಾಗಿ ಇರಬೇಕು, ಹೀಗೆ ಏನೇನೋ ಆಸೆಗಳನ್ನು ಇಟ್ಕೊಂಡಿರ್ತೀವಿ. ಆದರೆ ಆ ವ್ಯಕ್ತಿ ನಮ್ಮ ಪ್ರೀತಿಯನ್ನ ಒಪ್ಕೊಳ್ಳೋದೇ ಇಲ್ಲ. ಯಾಕಂದ್ರೆ ನಾವು ಅವ್ರಿಗೆ ಇಷ್ಟ ಆಗದೆ ಇರೋ ರೀತಿ ಅವರಿಗೆ ಕಾಣಿಸಬಹುದು, ಅಥವಾ ಇನ್ನಿತರ ಯಾವುದೇ ಕಾರಣಾಂತರಗಳಿಂದ ಅವರು ನಮ್ಮನ್ನ ದೂರ ಮಾಡ್ತಾ ಇರಬಹುದು. ಆದರೆ ಒಂದು ಒಳ್ಳೆ ಉದ್ದೇಶದಿಂದ ನಾವು ಕೆಲವೊಂದು ವಶೀಕರಣ ತಂತ್ರಗಳನ್ನು ಅನುಸರಿಸೋದ್ರ ಮೂಲಕ ಆ ವ್ಯಕ್ತಿನೇ ನಿಮ್ಮನ್ನ ಪ್ರೀತಿ ಮಾಡೋ ರೀತಿ ಮಾಡಬಹುದು. ಖಂಡಿತವಾಗ್ಲು ವೀಕ್ಷಕರೇ, ನಿಮ್ಮ ಜೀವನದಲ್ಲಿ ಯಾವುದೇ ಸಮಸ್ಯೆಗಳಿಗೆ ಪರಿಹಾರ ಬೇಕಾದಲ್ಲಿ ಹಿಂದೆ ಗುರೂಜಿಯವರನ್ನ ನೀವು ಕರೆ ನೀಡಬಹುದು. ವೀಕ್ಷಕರೇ, ನಿಮ್ಮ ಜೀವನದಲ್ಲೂ ಕೂಡ ನೀವು ಯಾವುದೇ ರೀತಿಯ ಸಮಸ್ಯೆಗಳನ್ನು ಅನುಭವಿಸ್ತಾ ಇದ್ರೆ ಅದಕ್ಕೆ ಕೆಲವೊಂದು ಸುಲಭ ಪರಿಹಾರಗಳ ಮೂಲಕ, ಸುಲಭ ತಂತ್ರಗಳ ಮೂಲಕ ಶಾಶ್ವತ ಪರಿಹಾರವನ್ನು ಪಡ್ಕೊಳ್ಬಹುದು. ನೀವು ಖಂಡಿತವಾಗ್ಲೂ ಗುರೂಜಿಯವರನ್ನ ಸಂಪರ್ಕ ಮಾಡಿ ನೋಡಿ. ವೀಕ್ಷಕರೇ, ನೀವು ಇಷ್ಟಪಟ್ಟಂತಹ ವ್ಯಕ್ತಿ ನಿಮ್ಮಂತೆ ಆಗಬೇಕು, ಅವರು ನಿಮ್ಮನ್ನ ಸಂಪೂರ್ಣ ರೀತಿಯಲ್ಲಿ ಪ್ರೀತಿಸಬೇಕು, ನಿಮ್ಮ ಕೈವಶ ಆಗಬೇಕು ಅನ್ನೋದಾದರೆ ಈ ಒಂದು ನಾನು ತಿಳಿಸ್ಕೊಟ್ಟಿರುವಂತಹ ವಿಶೇಷವಾದ ವಶೀಕರಣ ಯಂತ್ರ ಮತ್ತು ತಂತ್ರದ ಮೂಲಕ ಮಾಡಿಕೊಳ್ಳಬಹುದು. ಈ ವಿಶೇಷ ತಂತ್ರಕ್ಕೆ ಈ ರೀತಿ ಒಂದು ಅರಳಿ ಎಲೆಯನ್ನು ತಗೊಳ್ಳಿ. ಅದರ ಮೇಲೆ ನೀವು ಇಲ್ಲಿ ನಾನು ತೋರಿಸಿರುವಂತಹ ರೀತಿಯಲ್ಲಿ ವಶೀಕರಣ ತಂತ್ರ ಎಂದು ಬರೆದು ಒಂದು ವಶೀಕರಣ ಯಂತ್ರವನ್ನು ಬರೀರಿ. ಅದರ ಮಧ್ಯಭಾಗದಲ್ಲಿ ನೀವು ವಶೀಕರಣ ಮಾಡ್ತಾ ಇರುವಂತಹ ವ್ಯಕ್ತಿಯ ಹೆಸರನ್ನ ಬರೆದು ಅದರ ಮಧ್ಯಕ್ಕೆ ಈ ರೀತಿಯಾಗಿ ಬರ್ಕೊಳ್ಳಿ. ಆಮೇಲೆ ಒಂದು ಅರ್ಧ ನಿಂಬೆ ಹಣ್ಣಿನ ಹೋಳನ್ನು ತಗೊಂಡು ಅದರ ಮಧ್ಯದಲ್ಲಿ ಇರಿಸಿ ಅವರ ಹೆಸರನ್ನ 108 ಬಾರಿ ಸಂಕಲ್ಪ ಮಾಡಿಕೊಂಡು ಅವರು ನಿಮ್ಮಂತೆ ಆಗಬೇಕು, ಅಂದರೆ ನಿಮ್ಮ ಸಂಕಲ್ಪಗಳು ಏನಿದೆಯೋ ಅದನ್ನು ಹೇಳ್ಕೊಳ್ಳಿ. ಅವರು ನಿಮ್ಮ ಪ್ರೀತಿನ ಒಪ್ಕೋಬೇಕು, ನೀವು ಹೇಳ್ದಾಗೆ ಕೇಳಬೇಕು, ಅಥವಾ ನಿಮ್ಮಂತೆ ಆಗಬೇಕು, ಅವರು ನಿಮ್ಮ ಮಾತನ್ನೇ ಕೇಳಬೇಕು. ಹೀಗೆ ಎಲ್ಲ ಸಂಕಲ್ಪವನ್ನು ಹೇಳಿಕೊಂಡು ಕೆಂಪು ಮತ್ತು ಹಳದಿ ಅಕ್ಷತೆಯನ್ನು ಸಂಪೂರ್ಣವಾಗಿ ನಿಂಬೆಹಣ್ಣಿನ ಮೇಲೆ ಇಲ್ಲಿ ನಾನು ತೋರಿಸಿರುವಂತಹ ರೀತಿಯಲ್ಲಿ ಹಾಕೊಳ್ಳಿ. ಆಮೇಲೆ ಅದರ ಮೇಲೆ ಕರ್ಪೂರವನ್ನು ಹಚ್ಚಿ ಆ ವ್ಯಕ್ತಿ ನಿಮಗೆ ವಶ ಆಗಬೇಕು ಅನ್ನೋ ಸಂಕಲ್ಪ ಮಾಡಿ ಓಂ ವಶಮಾನಾಯ ಗ್ಲೌಂ ಗ್ಲೌಂ ಹ್ರೀಂ ಹೂಂ ಫಟ್ ಸ್ವಾಹ ಈ ಮಂತ್ರವನ್ನು ಹೇಳ್ತಾ ನೀವು ಇದನ್ನು ಇಲ್ಲಿ ಈ ರೀತಿ ತೋರಿಸಿರೋ ಹಾಗೆ ಮಾಡಿದ ಮೇಲೆ ಒಂದು ಮೊಟ್ಟೆಯನ್ನು ತಗೊಂಡು ಅದಕ್ಕೆ ಸಂಪೂರ್ಣವಾಗಿ ಆ ಒಂದು ಕರ್ಪೂರದ ಹೊಗೆಯನ್ನು ಇಡಿಬೇಕು. ಆ ಮೊಟ್ಟೆ ಸಂಪೂರ್ಣ ರೀತಿಯಲ್ಲಿ ಕಪ್ಪು ಬಣ್ಣಕ್ಕೆ ತಿರುಗಿದ ಮೇಲೆ ನೀವು ಈ ಮೊಟ್ಟೆ ಮತ್ತು ನಿಂಬೆಹಣ್ಣು ಮತ್ತು ಎಲೆಯನ್ನು ಒಂದು ಕಪ್ಪು ಬಟ್ಟೆಯಲ್ಲಿ ತಗೊಂಡು ಹೋಗಿ ಆ ವ್ಯಕ್ತಿ ಇರುವಂತಹ ದಿಕ್ಕಿನಲ್ಲಿ ಅಮಾವಾಸ್ಯೆಯ ಮಧ್ಯರಾತ್ರಿ ಯಾರೂ ನೋಡದ ರೀತಿಯಲ್ಲಿ ಹಾಕಿ ಬಂದುಬಿಡಬೇಕು. ಹೀಗೆ ನೀವು ಪ್ರಯೋಗ ಮಾಡಿ ನೋಡಿ ವೀಕ್ಷಕರೇ, ಆ ವ್ಯಕ್ತಿ ಖಂಡಿತವಾಗ್ಲೂ ನಿಮಗೆ ವಶೀಕರಣ ಆಗೋದು ಗ್ಯಾರಂಟಿ. ಹಾಗೆ ಇದೇ ರೀತಿಯ ಗ್ಯಾರಂಟಿ ಪರಿಹಾರಗಳನ್ನು ನೀವು ಇಲ್ಲಿ ಪಡ್ಕೊಳ್ಬಹುದಾಗಿದೆ. ಒಮ್ಮೆ ನೀವು ಇಲ್ಲಿ ಸಂಪರ್ಕ ಮಾಡಿದ್ರೆ ಗುರೂಜಿಯವರು ಕೂಡ ನಿಮ್ಮ ಯಾವುದೇ ಸಮಸ್ಯೆಗಳನ್ನು ಕೂಡ ಕೆಲವೇ ದಿನಗಳಲ್ಲಿ ನಿಮಗೆ ನಿಮ್ಮ ಸಮಸ್ಯೆಗಳನ್ನು, ನಿಮ್ಮ ಚಿಂತೆಗಳನ್ನು ದೂರ ಮಾಡಿಕೊಡ್ತಾರೆ. ಧನ್ಯವಾದಗಳು.